ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ದೇವ್ರುಗಳ ಸೇವೆ ಮಾಡಿದ್ರು, ರಾಯರು ನಾನು ಪೂಜೆ ಮಾಡಿ ಸೇವೆ ಮಾಡಿದ್ರು ಕಷ್ಟಗಳು ನನಗೆ ಏನಕ್ಕೆ ಬರ್ತಿವೆ, ಮತ್ತು ಬೇಕು ಬೇಕು ಅಂತಲೇ ಜನಗಳು ನನಗೆ ಏನಕ್ಕೆ ಕಷ್ಟಗಳನ್ನ ಕೊಡ್ತಿದ್ದಾರೆ. ನಾನು ಯಾರಿಗೂ ಕಷ್ಟ ಕೊಡೋದಿಲ್ಲ, ಆದರೆ ನನ್ನನ್ನು ಹುಡುಕೊಂಡು ಬಂದು ನನಗೆ ಕಷ್ಟಗಳು ಕೊಡ್ತಾರೆ. ಯಾಕೆ? ನಾನು ದೇವರು ನಂಬಿಲ್ವಾ? ದೇವ್ರುಗಳು ನಮ್ಮನ್ನು ಪರೀಕ್ಷೆ ಮಾಡ್ತಾರಾ? ಯಾಕೆ ನಮಗೆ ಕಷ್ಟ ಕೊಡೋದಕ್ಕೆ ಅವ್ರಿಗೆ ಮನಸ್ಸು ಕೊಡ್ತಾರೆ? ನಾನು ಯಾರಿಗೆ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ಸಹ ನಾನು ಮೋಸ ಮಾಡಿಲ್ಲ. ಆದರೂ ಕೆಲವರು ನನ್ನ ಹುಡ್ಕೊಂಬಂದು ನನಗೆ ಕಷ್ಟ ಕೊಡುವಂಥದ್ದು. ನಾನು ಅಂಥ ತಪ್ಪು ಏನು ಮಾಡಿದ್ದೀನಿ? ನಾನು ದೇವ್ರ ಪೂಜೆ ಮಾಡ್ತಿದ್ದೀನಲ್ಲ, ದೇವ್ರುಗಳು ಕಣ್ಮುಚ್ಕೊಂಡಿದ್ದಾರ? ನನಗೆ ಕಷ್ಟ ಕೊಡೋ ಅಂಥವ್ರಿಗೆ ಏನಕ್ಕೆ ಮನಸ್ಸು ಕೊಟ್ಟು ನನಗೆ ಕಷ್ಟ ಕೊಡೋ ಥರ ಈ ಥರ ಅನುಗ್ರಹ ಮಾಡ್ತಿದ್ದಾರೆ? ನಾನು ದೇವ್ರ ಪೂಜೆ ಮಾಡೋದೇ ತಪ್ಪ, ಇಲ್ಲ ಜನ ನಂಬಿರೋದೇ ತಪ್ಪ? ನಾನು ಜನಕ್ಕೆ ಸಹಾಯ ಮಾಡ್ತೀನಿ, ಜನದ ರೀತಿಯಲ್ಲಿ ನಾನು ಒಳ್ಳೆತನದಿಂದನೇ ನಾನು ವರ್ತನೆ ಮಾಡ್ತೀನಿ. ಆದರೂ ಜನಗಳು ನನಗೆ ಕಷ್ಟ ಕೊಡ್ತಾರೆ. ಒಳ್ಳೆಯವ್ರಿಗೆ ಏನಕ್ಕೆ ಕಷ್ಟ ಬರ್ತಿರುತ್ತೆ? ದೇವ್ರನ್ನ ನಂಬೋಂಥವ್ರಿಗೆ, ದೇವ್ರ ಪೂಜೆ ಮಾಡೋರಿಗೆ ಯಾಕೆ ಕಷ್ಟ ಬರುತ್ತೆ? ದೇವ್ರ ಪೂಜೆ ಮಾಡದೇ ಇರೋಂಥವ್ರಿಗೆ, ದೇವ್ರನ್ನ ನಂಬಲಾರ್ದಂಥವ್ರಿಗೆ ಒಳ್ಳೆಯದೇ ಆಗ್ತಿರುತ್ತೆ. ಅವ್ರಿಗೆ ಯಾವುದೇ ಒಂದು ರೀತಿ ಕೆಟ್ಟದ್ದು ಸಹ ಆಗೋದಿಲ್ಲ, ಅಂಥವ್ರು ಚೆನ್ನಾಗೇ ಇರ್ತಾರೆ. ಆದರೆ ದೇವ್ರನ್ನ ನಂಬಿರೋರ್ಗೆ ಯಾಕೆ ಕಷ್ಟ ಬರುತ್ತೆ? ಏನಕ್ಕೆ ನಮಗೆ ಕಷ್ಟಗಳು ಕೊಡ್ತಾರೆ? ದೇವ್ರು ಕೊಡ್ತಾರಾ, ಇಲ್ಲ ಜನಗಳು ಕೊಡ್ತಾರಾ ಅಂತ ಸುಮಾರು ಜನದಲ್ಲಿ ಇದೊಂದು ಅಭಿಪ್ರಾಯ ಇದೆ. ಏಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಈ ಥರ ಅನಿಸುತ್ತೆ. ಯಾಕೆ ಅಂತಂದರೆ ಜನಗಳು ಕಷ್ಟ ಕೊಡ್ತಾರೆ ಅಂತಂದರೆ ಅವ್ರ ಪಾಪದ ಕೊಡ ತುಂಬಿರುತ್ತೆ. ಏಕೆ ಅಂತಂದರೆ ಈಗ ಒಂದು ಹಾವು ಆಗಿರ್ಬೋದು, ಹಾವಿಗೆ ತಲೆನೋವು ಬಂದಾಗ ಅದು ಸಾಯೋ ಟೈಮ್ ಬಂದಾಗ ಜನಗಳ ಮಧ್ಯ ಬರುತ್ತಂಥದ್ದು. ಜನಗಳು ಇರೋಂಥ ಜಾಗದಲ್ಲಿ ಬಂದಾಗ ಜನಗಳು ಹಾವುಗಳನ್ನ ನೋಡಿದಾಗ ಎಲ್ಲಿ ನಮ್ಮನ್ನು ಕಚ್ಚಿಬಿಡ್ತಾವೋ ಅಂತಂದ್ಬಿಟ್ಟು ಹಾವುಗಳನ್ನ ಹೊಡಿತಾರೆ ನೋಡಿ, ಹೊಡೆದು ಸಾಯಿಸ್ತಾರೆ ನೋಡಿ. ಅದೇ ರೀತಿ ಅವ್ರಿಗೆ ಪಾಪದ ಕೊಡ ಅನ್ನೋದು ತುಂಬಿರುತ್ತೆ. ಅವುಗೆ ಸಾಯಂಕಾಲ ಬಂದಾಗ ಜನಗಳ ಮಧ್ಯೆ ಅವು ಕಾಣಿಸ್ಕೊಳ್ಳೋ ಅಂಥದ್ದು. ಜನಗಳು ಜಾಸ್ತಿ ಇರೋವಂಥ ಜಾಗದಲ್ಲಿ ಅವುಗಳು ಬಂದು ಅವಕ್ಕೆ ಸಾಯೋ ಟೈಮ್ ಹತ್ರ ಬಂದಾಗ ಅವು ಸಾವನ್ನ ಅವೇ ನಿರೀಕ್ಷೆ ಮಾಡ್ತವೆ ಅಂತ ಹಿರಿಯವರು ಹೇಳ್ತಾರೆ. ನಮಗೂ ಸಹ ಈ ಥರ ಗೊತ್ತಿರುತ್ತೆ. ಏನಕ್ಕೆ ಜನಗಳಿರೋ ಜಾಗದಲ್ಲಿ ಅವುಗಳು ಬರ್ತವೆ ಅಂತಂದರೆ ಅವಕ್ಕೆ ಸಾಯೋ ಟೈಮ್ ಹತ್ರ ಬಂದಾಗ ಅವಕ್ಕೆ ತಲೆನೋವು ಅನ್ನೋದು ಬರುತ್ತಂತೆ. ಆವಾಗಲೇ ಜನಗಳ ಮಧ್ಯೆ ಬರೋದು. ಅವು ಸಾಯೋದಕ್ಕೆ ಈ ಥರ ದೇವ್ರುಗಳ ಅನುಗ್ರಹ ಮಾಡ್ತಾರೆ ಅಂತ ಸುಮಾರು ಜನ ದೊಡ್ಡವರು ಹೇಳ್ತಾರೆ. ಅದೇ ರೀತಿ ಈಗ ನಿಮ್ಗೆ ಯಾರಾದರೂ ಕೆಟ್ಟದ್ದು ಮಾಡ್ತಾರಾ? ಹುಡ್ಕೊಂಬಂದು ಕಷ್ಟಗಳು ಕೊಡ್ತಾರ? ನೀವು ಸುಮ್ಮನೆ ಇದ್ದರೂ ಸಹ ನಿಮ್ಮನ್ನು ಅನ್ನೋದು, ಆಡೋದು, ಒಂಥರ ಅವಮಾನ ಮಾಡೋದು ಈ ಥರ ಮಾಡ್ತಾರಲ್ಲ, ಆವಾಗ ಅವು ಪಾಪದ ಕೊಡ ತುಂಬಿದೆ ಅಂತ ಅರ್ಥ. ದೇವ್ರುಗಳು ಇದನ್ನೆಲ್ಲ ಸೂಚನೆ ಕೊಡ್ತಾರೆ. ಕೆಟ್ಟದ್ದು ಏನಕ್ಕಾಗುತ್ತೆ ಒಳ್ಳೆಯವ್ರಿಗೆ? ಒಳ್ಳೆ ದಾರಿನಲ್ಲಿ ಹೋಗೋವಂಥವ್ರಿಗೆ ಕೆಟ್ಟದ್ದು ಏನಕ್ಕಾಗುತ್ತೆ ಅಂತಂದರೆ ಅವ್ರ ಪಾಪದ ಕೊಡ ತುಂಬಿರುತ್ತೆ. ಅವರು ಇನ್ನಷ್ಟು ಕಷ್ಟಗಳನ್ನ ಅನುಭವಿಸೋದಕ್ಕೆ ಅವ್ರಿಗೆ ಕಷ್ಟ ತಂದ್ಕೋತಾರೆ. ಈಗ ನಮ್ಗೆ ಏನೋ ಕೆಟ್ಟದ್ದು ಆಗ್ತಿದೆ ಅಂತಂದರೆ ಅದರಿಂದ ಒಳ್ಳೇದೇ ಆಗ್ತಿದೆ ಅಂತ ನಾವು ಅಂದ್ಕೋಬೇಕು. ಯಾರೋ ಕಷ್ಟ ಕೊಡ್ತಿದ್ದಾರೆ, ಯಾರೋ ನಮಗೇನೋ ಕೆಟ್ಟದ್ದು ಮಾಡ್ತಿದ್ದಾರೆ ಅಂದರೆ ಅದರಿಂದ ನಮ್ಗೆ ಒಳ್ಳೇದಾಗ್ತಿದೆ ಅಂತ ದೇವ್ರುಗಳು ಸೂಚನೆ ಕೊಡ್ತಾರೆ. ಏಕೆ ಅಂತಂದರೆ ಆಗೋದೆಲ್ಲ ಒಳ್ಳೇದಕ್ಕೆ, ಕೆಟ್ಟದಾಗಲಿ ಒಳ್ಳೇದಾಗಲಿ ಅದೆಲ್ಲ ಒಳ್ಳೆಯ ಸೂಚನೆ ಅಂತ ನಾವು ಅಂದ್ಕೋಬೇಕು. ದೇವರು ಕೆಟ್ಟದ್ರಿಂದನೇ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ. ಏಕೆಂತಂದರೆ ದೇವ್ರುಗಳು ಸೂಚನೆ ಕೊಡ್ದಿರ ದೇವರು ನಮ್ಮ ಜೊತೇಲಿ ಇಲ್ಲ ಅಂತಂದರೆ ನಮಗೆ ಇದು ಯಾವುದೂ ಅಷ್ಟೇ ನಮ್ಮ ಜೀವನದಲ್ಲಿ ನಡೆಯೋದಿಲ್ಲ. ಕೆಟ್ಟದಾಗ್ತಿದೆ ಅಂತಂದ್ಬಿಟ್ಟು ನಾವು ದೇವ್ರನ್ನ ಬೈಕೋತೀವಲ್ಲ, ಅದ್ಯಾವುದು ನಾವು ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಏಕೆ ಅಂತಂದರೆ ಕೆಟ್ಟದ್ರ ಹಿಂದೆಗಡೆ ಒಳ್ಳೇದಿದ್ದೇ ಇರುತ್ತೆ. ಈಗ ನಾವು ಏನೋ ಅಂದ್ಕೊಂಡಿರ್ತೀವಿ, ಈಗ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ ನಾವು, ಆ ಕೆಲಸದಿಂದ ಏನೋ ಕೆಟ್ಟದಾಗುತ್ತೆ, ಇಲ್ಲ ಕೆಲಸ ಬಿಡೋಂಥ ಪರಿಸ್ಥಿತಿ ಬರ್ಬೋದು, ಇಲ್ಲ ಅಂದ್ ಏನೋ ಅಲ್ಲಿ ತೊಂದರೆ ಆಗ್ಬೋದು. ಆದರೆ ನಾವು ಅಂದ್ಕೋತೀವಿ, ದೇವರೇ ಅದರಿಂದ ನಾನು ಜೀವನ ಮಾಡ್ತಿದ್ನಲ್ಲ, ನನಗೆ ಆ ಕೆಲಸ ಬಿಟ್ಟೋಗೋ ಥರ ಆಗೋಯ್ತಲ್ಲ, ನಂಗೆ ಈ ಥರ ತೊಂದರೆ ಆಯ್ತಲ್ಲ, ಬೇರೆಯವರು ನನಗೆ ಅಲ್ಲಿ ತೊಂದರೆ ಕೊಟ್ರಲ್ಲ, ಕೆಲಸ ಬಿಡೋ ಥರ ಆಯ್ತಲ್ಲ ಅಂತ ನಾವು ಅಂದ್ಕೋತೀವಿ. ಆದರೆ ಅದರಿಂದಗಡೆ ಒಂದು ಒಳ್ಳೆಯ ಉದ್ದೇಶ ಇದ್ದೇನೆ ನಮಗೆ ದೇವ್ರುಗಳು ಈ ಥರ ಸೂಚನೆ ಕೊಡೋವಂಥದ್ದು. ಕೆಟ್ಟದಾದ್ರೇ ನಮಗೆ ಒಳ್ಳೇದಾಗೋದಕ್ಕೆ ದೇವರು ಅನುಗ್ರಹ ಮಾಡ್ತಾರೆ ಅಂತ ನಾವಿಷ್ಟನ್ನು ಅರ್ಥ ಮಾಡ್ಕೋಬೇಕು. ನನಗೆ ಇದು ಸುಮಾರು ಸತಿ ಈ ಥರ ಆಗಿದೆ. ಏನೋ ಒಂದು ಕೆಟ್ಟದ್ದು ಆಗ್ತಿದೆ ಅಂತಂದಾಗ ಆ ಕೆಟ್ಟದಾದ್ರ ಹಿಂದೆಗಡೆ ಸ್ವಲ್ಪ ದಿವಸ ಆದಮೇಲೆ ಅದ್ರ ಹಿಂದೆಗಡೆ ಒಳ್ಳೆ ಸೂಚನೆಯನ್ನು ಭಗವಂತ ಕೊಟ್ಟಿದ್ದಾನೆ. ಆವಾಗ ನಾನು ಅಂದ್ಕೊಂಡೆ, ದೇವರೇ ನನಗೆ ಕೆಟ್ಟದಾಯಿತು ಅಂತ ನಾನು ಅಂದ್ಕೊಂಡಲ್ಲ, ಆದರೆ ಕೆಟ್ಟದ್ರ ಹಿಂದೆಗಡೆ ಈ ಥರ ಒಂದು ಒಳ್ಳೆ ಉದ್ದೇಶ ನೀನು ಇಟ್ಟಿದೆಯಲ್ಲ ಭಗವಂತ, ಹಾಗಂತ ನಾನು ಅನ್ಕೋತೀನಿ. ಏಕೆಂತಂದರೆ ದೇವ್ರುಗಳು ನಮಗೆ ಕಷ್ಟ ಕೊಟ್ಟರು ಸಹ ಆ ಕಷ್ಟದ ಹಿಂದೆಗಡೆ ಸುಖ ಅನ್ನೋದು ಕೊಟ್ಟೆ ಕೊಡ್ತಾರೆ.
ಕಷ್ಟ ಇದೆ ಅಂತಂದರೆ ನಮ್ಮ ಜೀವನ ಪೂರ್ತಿ ಕಷ್ಟ ಇರೋದಿಲ್ಲ. ಒಂದೊಂದು ದಿನ ಒಂದೊಂದು ಥರ ತಿರುವಿನಲ್ಲಿ ಕಷ್ಟಗಳು ಬರ್ತಾ ಇರುತ್ತೆ. ಅದು ಜನದ ಮುಖಾಂತರ ಆಗಿರ್ಬೋದು, ಇಲ್ಲ ದೇವ್ರುಗಳು ಕೊಡ್ತಾ ಇದ್ದಾರೆ ಅಂತ ಆಗಿರ್ಬೋದು, ಇಲ್ಲ ನಮ್ಮಿಂದ ಏನಾದರೂ ಒಂದು ತಪ್ಪುಗಳಾದಾಗಲೂ ಸಹ ಅದನ್ನು ದೇವ್ರುಗಳು ನೀನು ಇದನ್ನು ಅನುಭವಿಸ್ಲೇಬೇಕು. ಯಾಕೆಂತಂದರೆ ನಿನ್ನಿಂದ ತಪ್ಪಾಗಿದೆ, ನೀನು ಆ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅಂತಲೂ ಸಹ ಇದನ್ನು ಕೊಡ್ತಾರೆ. ಆದರೆ ನಾವು ಮಾಡಿದ ತಪ್ಪು ನಮಗೆ ಗೊತ್ತಾಗೋದಿಲ್ಲ. ಕಷ್ಟಗಳು ಬಂದಾಗ ನಾವು ಅಂದ್ಕೋತೀವಿ ನನ್ನಿಂದ ಏನು ತಪ್ಪಾಗಿದೆ, ಯಾಕೆ ಈ ಥರ ನನಗೆ ಕಷ್ಟ ಕೊಟ್ಟೆ ಅಂತ. ಆದರೆ ನಾವು ಮಾಡಿರೋ ತಪ್ಪನ್ನ ನಾವು ಯಾವತ್ತೂ ಸಹ ಒಪ್ಕೊಳ್ಳೋ ಅಂಥ ಕೆಲಸ ಮಾಡೋದಿಲ್ಲ. ನಾವು ಯೋಚನೆ ಮಾಡಬೇಕು, ಯಾಕೆ ನನಗೆ ಕೆಟ್ಟದಾಯಿತು, ನನ್ನಿಂದ ಏನು ತಪ್ಪಾಯಿತು ಅಂತ ನಾವು ಒಂದು 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು. ನಿನ್ನೆ ಏನಾಯಿತು, ಮೊನ್ನೆ ಏನಾಯಿತು, ನಾನು ಯಾರಿಗೆ ಏನು ಮಾಡಿದೆ, ಯಾರಿಗೆ ಏನು ಮನಸ್ಸು ನೋಯಿಸ್ತಾರ ಮಾತಾಡಿದೆ ಅಂತ ನಾವು ಯೋಚನೆ ಮಾಡಿದಾಗ ಆ ತಪ್ಪಿಗೆ ನಾವು ಒಪ್ಕೊತು ಅಂತಂದರೆ ನಮ್ಗೆ ಅದಕ್ಕೇನೋ ದೇವ್ರು ಶಿಕ್ಷೆ ಕೊಟ್ಟಿದ್ದಾರೆ, ಕೆಟ್ಟದಾಗ್ತಿದೆ. ಹೌದು, ನಾನು ಮಾಡಿದ ತಪ್ಪಿಗೆ ನಂಗೆ ಶಿಕ್ಷೆ ಕೊಟ್ಟಿದ್ದಾರೆ ಭಗವಂತ, ಆ ತಪ್ಪನ್ನ ನಾನು ಮಾಡಬಾರ್ದು ಅಂತ ನಮ್ಗೆ ಈ ಥರನೂ ಸಹ ಸೂಚನೆ ಕೊಟ್ಟು ತಿಳಿಸಿ ಹೇಳ್ತಾರೆ ಭಗವಂತ. ನಮ್ಗೆ ಈ ಥರ ಸೂಚನೆ ಮುಖಾಂತರ ಎಲ್ಲವನ್ನೂ ಸಹ ತಿಳಿಸಿಯೇ ಸೂಚನೆ ಕೊಡೋವಂಥದ್ದು. ನಾವು ದೇವ್ರನ್ನ ನಂಬಿದಾಗ ಮಾತ್ರ ನಮಗೆ ಒಳ್ಳೆಯದು ಕೆಟ್ಟದ್ದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸೂಚನೆ ಕೊಡ್ತಾರೆ. ದೇವ್ರನ್ನ ಬಲವಾಗಿ ನಂಬಬೇಕು ಅಂತ ನಾನು ಅದಕ್ಕೆ ಸುಮಾರು ವಿಡಿಯೋಗಳಲ್ಲಿ ಹೇಳ್ತೀನಿ. ನಾವು ನಮ್ಮ ಜೀವನದಲ್ಲಿ ಏನೇ ನಡೀಲಿ, ಸಿಹಿ ಘಟನೆ ನಡೀಲಿ, ಕಹಿ ಘಟನೆ ನಡೀಲಿ, ಎಲ್ಲ ದೇವ್ರ ಪಾದಕ್ಕೆ ನಾವು ಹಾಕ್ಬಿಡ್ತು ಅಂತಂದರೆ, ನಾವು ಒಳ್ಳೆ ದಾರಿನಲ್ಲಿ ಸತ್ಯ ಧರ್ಮ ಅನ್ನೋ ದಾರಿನಲ್ಲಿ ನಾವು ನಡೀತು ಅಂತಂದರೆ ನಮಗೆ ದೇವ್ರುಗಳು ಸೂಚನೆ ಕೊಡ್ತಾರೆ. ನಿಂಗೆ ಇದು ಕೆಟ್ಟದಾಗುತ್ತೆ, ನೀನು ಇದನ್ನು ಮಾಡಬೇಡ, ನಿನ್ಗೆ ಒಳ್ಳೇದಾಗೋದಕ್ಕೆ ಮುಂದೆ ಈ ಥರ ನಾನು ಸೂಚನೆ ಕೊಡ್ತಾ ಇದ್ದೀನಿ, ಮುಂದೆ ಒಳ್ಳೆಯದು ನಿನಗೆ ಕಾದಿದೆ ಅಂತಲೂ ಸಹ ದೇವ್ರುಗಳು ಸೂಚನೆ ಕೊಡ್ತಾರೆ. ಆವಾಗ ದೇವ್ರನ್ನ ಅನ್ಕೋತೀವಲ್ಲ, ದೇವ್ರೆ ನೀನು ನನ್ನ ಜೊತೆಗಿದ್ದೀಯ, ನಾನು ನಿನ್ನನ್ನು ಎಷ್ಟು ನಂಬಿದ್ದೀನೋ ಅಷ್ಟು ನನಗೆ ಒಳ್ಳೇದು ಮಾಡ್ತೀಯ ಅಂತ ನಾವು ಅನ್ಕೋತೀವಲ್ಲ, ಅದೇನೆ ನಾವು ದೇವ್ರನ್ನ ಎಷ್ಟು ನಂಬ್ತೀವೋ ಅಷ್ಟು ದೇವ್ರುಗಳು ಅನುಗ್ರಹ ನಮಗೆ ಮಾಡೇ ಮಾಡ್ತಾರೆ. ಈಗ ನಮ್ಗೆ ಯಾರಿಂದನಾದರೂ ತೊಂದರೆ ಬಂದಾಗ ನಮಗೆ ಅನಿಸುತ್ತೆ, ದೇವ್ರೆ ಯಾಕೆ ಕಷ್ಟ ಕೊಟ್ಟೆ ಅಂತ. ಏಕೆಂತಂದರೆ ನಮಗೆ ತೊಂದರೆ ಕೊಡ್ತಿರ್ತಾರಲ್ಲ, ಅವ್ರಿಗೇನೋ ಕಾದಿರುತ್ತೆ, ಅವ್ರಿಗೆ ಬೇರೆ ಕಡೆಯಿಂದ ಏನೋ ಒಂದು ಕೆಟ್ಟದಾಗೋ ಥರನೋ ಏನೋ ಆಗಿರುತ್ತೆ. ಹಂಗಾಗಿ ಅವ್ರು ಬಂದು ಇನ್ನೊಬ್ರಿಗೆ ಕಷ್ಟ ಕೊಡೋವಂಥದ್ದು. ಅವರು ಅವಾಗ ಅರ್ಥ ಮಾಡ್ಕೋಬೇಕು, ಕಷ್ಟ ಕೊಡೋವಂಥವ್ರು ಅರ್ಥ ಮಾಡ್ಕೋಬೇಕು. ಇವತ್ತು ನಾನು ಅವ್ರಿಗೆ ಕಷ್ಟ ಕೊಟ್ಟರೆ ನಾಳೆ ನನಗೆ ಇನ್ಯಾರಾದರೂ ಕಷ್ಟ ಕೊಡ್ಬೋದು, ಯಾರಾದರೂ ಮೋಸ ಮಾಡೋದಕ್ಕೆ ಭಗವಂತ ಈ ಥರ ಸೂಚನೆ ಕೊಟ್ಟಿರ್ಬೋದು ನನಗೆ ಅಂತಂದ್ಬಿಟ್ಟು ಅವರು 1-2 ನಿಮಿಷ 5 ನಿಮಿಷ ಯೋಚನೆ ಮಾಡಬೇಕು. ನಾನು ಅವ್ರಿಗೆ ಕಷ್ಟ ಕೊಡಬಾರ್ದು, ನಾನು ಅವ್ರಿಗೆ 10 ರೂಪಾಯಿ ಭಾಗದಲ್ಲಿ ಕಷ್ಟ ಕೊಟ್ಟರೆ ನನಗೆ 100 ರೂಪಾಯಿ ಭಾಗದಲ್ಲಿ ಕಷ್ಟ ಕೊಡ್ತಾನೇನೋ ಭಗವಂತ, ಅದಕ್ಕೆ ನನಗೆ ಈ ಥರ ಮನ್ಸು ಕೊಡ್ತಿದ್ದಾನೆ ದೇವರು ಅಂತಂದ್ಬಿಟ್ಟು ಯೋಚನೆ ಮಾಡಬೇಕು. ಕೆಲವರು ಇದನ್ನು ಯೋಚನೆ ಮಾಡೋದಿಲ್ಲ. ನಮಗೆ ಒಳ್ಳೇದಾದ್ರೂ ನಾವು ಯೋಚನೆ ಮಾಡಬೇಕು. ತುಂಬ ಸಿಹಿ ತಿಂದಾಗಲೂ ಸಹ ಅದು ವಿಷ ಆಗ್ಬೋದು, ತುಂಬ ಕಹಿ ತಿಂದಾಗಲೂ ಸಹ ಅದರಿಂದ ಸಿಹಿ ಅನ್ನೋದಿರ್ಬೋದು. ಇದು ಎರಡರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ತುಂಬ ಖುಷಿ ಪಟ್ಟಾಗಲೂ ಆ ಖುಷಿ ಹಿಂದೆಗಡೆ ಕಷ್ಟ ಅನ್ನೋದು ಕಾದಿರುತ್ತೆ. ತುಂಬ ಕಷ್ಟಪಟ್ಟಾಗಲೂ ಕಷ್ಟದ ಹಿಂದೆಗಡೆ ಸುಖ ಅನ್ನೋದು ಕಾದಿರುತ್ತೆ. ಇದನ್ನೆಲ್ಲ ಭಗವಂತನೇ ನಮಗೆ ಕೊಡೋ ಅಂಥದ್ದು. ಏಕೆಂತಂದರೆ ನಾವು ಮಾಡಿರೋ ಪಾಪ ಕರ್ಮ ತೀರ್ಸೋದಕ್ಕೆ, ಇಲ್ಲ ನಾವು ಮಾಡಿ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸೋದಕ್ಕೆ ಈ ಥರ ಎಲ್ಲ ಒಂದು ಸೂಚನೆ ಮುಖಾಂತರ ನಮಗೆ ಕೊಡೋ ಅಂಥದ್ದು. ಆದರೆ ನಾವುಗಳು ಮನುಷ್ಯರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವಾಗಿನ ಜೀವನದಲ್ಲಿ ದುಡ್ಡು ಕಾಸು ಇದ್ದುಬಿಟ್ರೆ ಸಾಕಪ್ಪ, ಅದೇ ನಮ್ಮ ಜೀವನ ಅಂತ ನಾವು ಅಂದ್ಕೋತೀವಿ. ಒಳ್ಳೆತನಕ್ಕೆ ಬೆಲೆನೇ ಇಲ್ಲ ಇವಾಗಿನ ಕಾಲದಲ್ಲಿ. ದುಡ್ಡಿಗೆ ಎಷ್ಟು ಮರ್ಯಾದೆ ಕೊಡ್ತಾರೋ ಜನಗಳಿಗಂತೂ ಮರ್ಯಾದೆನೇ ಕೊಡೋದಿಲ್ಲ. ಏಕೆ, ದುಡ್ಡನ್ನ ಜನ ಸಂಪಾದನೆ ಮಾಡ್ತಾರ, ಜನನ ದುಡ್ಡು ಸಂಪಾದನೆ ಮಾಡುತ್ತಾ. ಜನಗಳ ಕೈಲಿ ಆಗದಿರೋಂಥ ಕೆಲಸನ ದುಡ್ಡು ಮಾಡೋದಿಲ್ಲ, ಜನನೇ ಸಂಪಾದನೆ ಮಾಡೋದು ದುಡ್ಡನ್ನ. ಜನ ಇರೋದು ಮುಖ್ಯ ನಮಗೆ, ಆದರೆ ದುಡ್ಡೇ ಮುಖ್ಯ ಅಲ್ಲ. ಜನ ಸಹಾಯ ಇಲ್ದಿರ ನಾವು ಬದುಕೋಕ್ಕಾಗೋದಿಲ್ಲ. ದುಡ್ಡನ್ನ ನಾವು ಹೇಗೆ ಬೇಕಾದರೂ ಸಂಪಾದನೆ ಮಾಡ್ಬೋದು. ಮೊದಲು ಜನನೇ ಹೊರ್ತು ದುಡ್ಡು ಕಾಸಲ್ಲ. ಆದರೆ ದುಡ್ಡಿಗೆ ಬೆಲೆ ಕೊಡೋಷ್ಟು ಜನಕ್ಕೆ ಬೆಲೆ ಕೊಡೋದಿಲ್ಲ ಈ ಜನಗಳು. ಇದು ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ನಮ್ಗೆ ಯಾರಾದರೂ ಮನಸ್ಸು ನೋಯಿಸಿದಾಗ, ನಾವು ಏನಾದರೂ ಯಾರಿಗಾದ್ರೂ ಕೆಟ್ಟದ್ದು ಮಾಡೋದಕ್ಕೆ ಮುಂಚೆ ಈ ಥರ ಒಂದು ನಾವು ಯೋಚನೆ ಮಾಡಬೇಕು. ಕೆಟ್ಟದ್ರಿಂದೇನು ಒಳ್ಳೇದಾಗುತ್ತಾ, ಒಳ್ಳೇದ್ರಿಂದಗಡೆ ಈ ಥರ ಕೆಟ್ಟದಾಗುತ್ತಾ, ನಾನು ಕೆಟ್ಟದ್ದು ಮಾಡಬೇಕಾ ಒಳ್ಳೇದು ಮಾಡಬೇಕಾ ಅಂತ ನಾವು ಯೋಚನೆ ಮಾಡಬೇಕು. ಈಗೇನೋ ಕೆಟ್ಟದಾಗ್ತಿದೆ ಅಂತಂದರೆ ಅದರಿಂದ ಒಳ್ಳೆ ಉದ್ದೇಶ ಇಟ್ಟೇನೆ ದೇವರು ನಮಗೆ ಕಷ್ಟ ಕೊಡೋ ಅಂಥದ್ದು. ಈಗ ಸುಮಾರು ಜನ ಹೇಳ್ತಾರೆ, ನಾನು ಬೇರೆಯವ್ರಿಗೆ ಸಹಾಯ ಮಾಡ್ತೀನಿ, ಆದರೆ ನನಗೇನಕ್ಕೆ ಬೇರೆಯವ್ರು ಸಹಾಯ ಮಾಡೋದಿಲ್ಲ ಅಂತ. ನೋಡಿ, ಜನದ ಸಹಾಯ ಮಾಡೋದು ತಾತ್ಕಾಲಿಕ, ಆದರೆ ಭಗವಂತ ಸಹಾಯ ಮಾಡ್ತಾರಲ್ಲ, ದೇವ್ರ ಅನುಗ್ರಹ ಮಾಡ್ತಾರಲ್ಲ, ಅದು ಶಾಶ್ವತ.
ನೀವು ಜನದಿಂದ ಸಹಾಯ ಪಡೆಯೋದಕ್ಕೆ ಹೋಗಬೇಡಿ. ದೇವ್ರ ಹತ್ರ ಸಹಾಯ ಕೇಳಿ. ನಿಮ್ಗೆ ನಾಳೆ ಏನಾದರೂ ಕಷ್ಟ ಇದೆ, ಒಂದು ಹಣ ಸಹಾಯ ಆಗಬೇಕು, ಯಾವುದೋ ಒಂದು ರೀತಿ ಕಷ್ಟ ಇದೆ ಅಂತ ನೀವು ಅಂದ್ಕೊಂಡು ದೇವ್ರ ಮುಂದೆ ಕೂತ್ಕೊಳ್ಳಿ. ದೇವ್ರ ಹತ್ರ ಸಹಾಯ ಕೇಳಿ. ಜನದ ಹತ್ರ ಸಹಾಯ ಕೇಳೋದಕ್ಕಿಂತ ಭಗವಂತನ ಹತ್ರ ಸಹಾಯ ಕೇಳಿ. ನೋಡಿ, ದೇವ್ರುಗಳು ಸಹಾಯ ಮಾಡೋದು ಜೀವನ ಪೂರ್ತಿ ನಾವು ಸಿಹಿನೇ ತಿಂದಷ್ಟು ಭಗವಂತ ಅನುಗ್ರಹ ಮಾಡ್ತಾರೆ. ಆದರೆ ಜನ ಸಹಾಯ ಮಾಡೋದು ಅದು ತಾತ್ಕಾಲಿಕ. ಇವತ್ತು ನಿಮಗೆ ಜನ ಸಹಾಯ ಮಾಡಿದ್ರು ನಾಳೆ ಅದನ್ನು ಎತ್ತಾಡ್ತಾರೆ. ನಾಳೆ 4 ಜನದ ಎದುರುಗಡೆ ನಿಮಗೆ ಮಾನ ಹೋಗೋ ಥರ ಮಾತಾಡ್ತಾರೆ. ಇದು ಸುಮಾರು ಜನಕ್ಕೆ ಇದು ಅನುಭವನೂ ಸಹ ಆಗಿರುತ್ತೆ. ಏಕೆ ಅಂತಂದರೆ ಜನ ಸಹಾಯ ಮಾಡಿದ್ರು ಅಂತಂದರೆ ಇವತ್ತು ನಾವು ಸಹ ಸಹಾಯ ಮಾಡ್ಬೋದು. ಇವತ್ತು ಬೇರೆಯವ್ರು ಯಾರೋ ಸಹಾಯ ಮಾಡಿದ್ರು ಅಂದರೆ ನಾವು ಅದನ್ನು ತಿರುಗಿಸಿ ಸಹಾಯ ಮಾಡ್ಬೋದು. ಆದರೆ ಸಹಾಯ ಮಾಡಿದ್ದನ್ನು ಮರೆತು ಬೇರೆಯವ್ರ ಕೈಲಿ ಹೇಳ್ಕೊಳ್ಳೋದು, ನಾನು ಸಹಾಯ ಮಾಡಿದೆ, ನನ್ನಿಂದ ಮುಂದೆ ಬಂದರು, ನಾನಿಲ್ಲ ಅಂದಿದ್ರೆ ಅವ್ರ ಜೀವನ ಏನಾಗ್ಬಿಡ್ತಿತ್ತೋ ಅಂತ ಈ ಥರ ಎಲ್ಲ ಹೇಳ್ಕೊಂಬರ್ತಾರಲ್ಲ, ಅದು ತಪ್ಪು. ನೀವು ಸಹಾಯ ಮಾಡಿದ್ದಕ್ಕೂ ಫಲ ಅನ್ನೋದು ಸಿಕ್ಕೋದಿಲ್ಲ. ನೀವೇನು ಕೊಟ್ಟಿದ್ರೋ ಅದನ್ನು ನೀವೇ ವಾಪಸ್ ಪಡೆದಂಗೆ ಆಗುತ್ತೆ. ಕೊಟ್ಟಿದ್ದನ್ನು ಯಾವತ್ತಷ್ಟೇ ಹೇಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಬಲಗೈಲಿ ಮಾಡಿದ ಸಹಾಯನ ಎಡಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಹಾಗೆ ಈಗ ದೇವ್ರುಗಳ ಹತ್ರ ನಾವು ಸಹಾಯ ಕೇಳ್ತೀವಿ, ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾರೆ. ಆದರೆ ದೇವ್ರುಗಳು ಹೋಗಿ ಹೇಳ್ತಾರ, ನಾನು ಕೊಟ್ಟೆ, ನಾನು ಸಹಾಯ ಮಾಡಿದೆ ಅಂತ. ಆದರೆ ನಾವು ಅಹಂಕಾರ ಪಟ್ಟಾಗ, ದರ್ಪ ತೋರಿಸ್ದಾಗ, ದೇವರು ಕೊಟ್ಟಿದ್ದನ್ನು ನಾವು ಮರೆತಾಗ ದೇವರು ಅದನ್ನು ಕಿತ್ಕೋತಾನೆ. ಕಿತ್ಕೊಂಡು ಕಷ್ಟ ಕೊಡೋವಂಥದ್ದು. ದೇವರು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾನೆ. ಒಳ್ಳೆ ರೀತಿಯಲ್ಲೂ ಮಾಡ್ತಾನೆ, ಕೆಟ್ಟ ರೀತಿಯಲ್ಲೂ ಮಾಡ್ತಾನೆ. ದೇವ್ರನ್ನ ನಾವು ಎಷ್ಟು ನಂಬ್ತೀವೋ ಅಷ್ಟು ಒಳ್ಳೇದು ಮಾಡ್ತಾರೆ. ಜನನ ಎಷ್ಟು ನಂಬ್ತೀವೋ ನಮ್ಗೆ ಅಷ್ಟು ಕೆಟ್ಟದಾಗ್ತಿರುತ್ತೆ. ಇವತ್ತು ಅವ್ರು ಸಹಾಯ ಮಾಡಿದ್ರು ಅಂದ ಮಾತ್ರಕ್ಕೆ ಅವ್ರ ಜೀವನ ಪೂರ್ತಿ ನಿಮ್ಮ ಹತ್ರ ಚೆನ್ನಾಗಿರೋದಿಲ್ಲ. ಒಂದಲ್ಲ ಒಂದು ಟೈಮ್ ಬಂದಾಗ ಅವರು ನಿಮ್ಮಿಂದ ದೂರ ಆಗ್ತಾರೆ. ಒಂದು ಮಾತು ಅನ್ನೋದು ಸಹ ಬರುತ್ತೆ. ಆದರೆ ಜನದ ಹತ್ರ ಸಹಾಯ ಕೇಳೋದಕ್ಕೆ ಮುಂಚೆ ದೇವ್ರ ಹತ್ರ ಕೂತ್ಕೊಳ್ಳಿ. ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ರಾಯರನ್ನ ಮನ್ಸು ಬಿಚ್ಚಿ ಬೇಡಿ. ನೀವು ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ರಾಯರ ಹತ್ರ ಹೇಳ್ಕೊಳ್ಳಿ. ರಾಯರು ಕೇಳಿಸ್ಕೋತಾರೆ. ರಾಯರಿಗೆ ಇದೆಲ್ಲ ಒಂಥರ ಸೂಚನೆ. ಅವ್ರಿಗೆ ಇದನ್ನೆಲ್ಲ ನಮ್ಗೆ ಸೂಚನೆ ಮುಖಾಂತರ ಇದನ್ನೆಲ್ಲ ಕೊಟ್ಟಿದ್ದಾರೆ. ನಿನಗೆ ಕಷ್ಟ ಬಂದಾಗ ನನ್ನ ಹತ್ರ ಕೂತ್ಕೊಂಡು ನಿನ್ನ ಕಷ್ಟನೆಲ್ಲ ಹೇಳ್ಕೊ, ನಿನಗೆ ನಾನು ಸಹಾಯ ಮಾಡ್ತೀನಿ. ಜನದ ಹತ್ರ ನೀನು ಸಹಾಯ ಬೇಡೋದಕ್ಕೆ ಹೋಗಬೇಡ. ಜನ ಸಹಾಯ ಮಾಡ್ಬೋದು, ಆದರೆ ಜನದ ಮುಖಾಂತರನೇ ನಾನು ನಿಮಗೆ ಸಹಾಯ ಮಾಡೋವಂಥದ್ದು ಅಂತ ಜನದ ಮುಖಾಂತರನೇ ಬಂದು ನಮಗೆ ಸಹಾಯ ಮಾಡೋ ಅಂಥದ್ದು. ನಮ್ಗಳಿಗೆ ಇದನ್ನೆಲ್ಲ ಭಗವಂತ ಸೂಚನೆ ಮುಖಾಂತರ ಇದನ್ನೆಲ್ಲ ನಮಗೆ ಕೊಟ್ಟಿದ್ದಾನೆ. ನಾವು ದೇವ್ರುಗಳ್ನ ನಂಬ್ತೀವಿ, ಪೂಜೆನೂ ಸಹ ಮಾಡ್ತೀವಿ. ಆದರೆ ಕೆಲವು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಇದನ್ನು ಮರ್ತು ಬಿಡ್ತೀವಿ. ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ದೇವ್ರ ಮುಂದೆನೇ ನಾವು ಕೂತ್ಕೊಂಡು ಸಹಾಯ ಕೇಳಿದಾಗ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾರೆ. ನಾವು ಜನ ಡೈರೆಕ್ಟಾಗಿ ನಮ್ಮ ಕಣ್ಣೆದುರುಗಡೆ ಕಾಣಿಸ್ತಾರೆ. ಆವಾಗ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾವು ಜನನೇ ಸಹಾಯ ಕೇಳುವಂಥದ್ದು. ಜನ ಆದರೆ ದುಡ್ಡಿರುತ್ತೆ, ಏನೋ ಕೇಳಿದ ತಕ್ಷಣ ಕೊಡ್ತಾರೆ ಅಂದ್ಬಿಟ್ಟು ಜನನೇ ನಾವು ಬೇಗ ಹೋಗಿ ಒಂದು ಸಹಾಯ ಕೇಳೋವಂಥದ್ದು. ಆದರೆ ದೇವ್ರುಗಳ ಹತ್ರನೇ ಕೂತ್ಕೊಂಡು ಸಹಾಯ ಕೇಳಿದ್ರೆ ದೇವ್ರು ಯಾವ ಕಡೆಯಿಂದನಾದರೂ ನಮಗೆ ಒಂದು ಸಹಾಯ ಮಾಡ್ಬೋದಲ್ಲ. ಅದು ಇದೇ ಕಡೆಯಿಂದ ಅಂತ ಹೇಳೋಕ್ಕಾಗೋದಿಲ್ಲ. ಯಾರ ಮುಖಾಂತರನಾದರೂ ಯಾವುದಾದ್ರೂ ಒಂದು ರೀತಿಯಲ್ಲಿ ದೇವ್ರುಗಳು ಸಹಾಯ ಮಾಡ್ತಾರೆ. ನನಗೆ ಇದು ಸುಮಾರು ಸತಿ ರಾಯರು ನನಗೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಇದನ್ನು ನಾನು ಮನಸ್ಪೂರ್ವಕವಾಗಿ ನಾನು ನಿಮ್ಮ ಹತ್ರ ಹೇಳೋವಂಥದ್ದು. ನಾನು ಜನದ ಹತ್ರ 10 ಪೈಸೆನೂ ಸಹ ನಾನು ಸಹಾಯ ಕೇಳಕ್ಕೆ ಹೋಗೋದೇ ಇಲ್ಲ. ನನಗೆ ಕಷ್ಟ ಬಂದಾಗ, ರಾಯರೇ ನನಗೆ ಈ ಥರ ಕಷ್ಟ ಇದೆ ನನ್ನಪ್ಪ, ನನ್ನ ಕಷ್ಟ ನೀನೇ ದೂರ ಮಾಡಬೇಕು, ನನಗೆ ಈ ಥರ ಸಮಸ್ಯೆ ಇದೆ, ಹಣ ಸಹಾಯ ಅಂತಲ್ಲ, ಬೇರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನನಗೆ ಕಷ್ಟ ಇರ್ಬೋದು, ಆ ಕಷ್ಟನೆಲ್ಲ ರಾಯರ ಹತ್ರ ನಾನು ಮನಸ್ಸು ಬಿಚ್ಚಿ ಹೇಳ್ಕೊತೀನಿ. ಈಗ ನಮ್ಮ ಜೊತೆ ಯಾರಾದರೂ ಇದ್ದಾಗ ಅವ್ರ ಹತ್ರ ನಾವು ಕಷ್ಟಗಳನ್ನ ಹೇಳ್ಕೊತೀವಲ್ಲ ಮನುಷ್ಯರ ಹತ್ರ, ಅದೇ ರೀತಿ ನನ್ನ ಕಷ್ಟಗಳನ್ನೆಲ್ಲ ರಾಯರ ಹತ್ರ ನಾನು ಹೇಳ್ತೀನಿ. ನನಗೆ ಈ ಥರ ಆಗ್ತಿದೆ ಭಗವಂತ, ನೀವು ನನ್ನ ಕಷ್ಟ ದೂರ ಮಾಡಲೇಬೇಕು. ಯಾವ ರೀತಿ ಮಾಡ್ತೀರಂತ ನನಗೆ ಗೊತ್ತಿಲ್ಲ. ನಾಳೆ ಬೆಳಕರಿಯೋದ್ರೊಳಗಡೆ ನನ್ನ ಕಷ್ಟ ನನ್ನ ಜೊತೇಲಿ ಇರಬಾರ್ದು, ನಾನು ಚಿಂತೆಯಲ್ಲಿ ಮುಳುಗೋಗ್ಬಾರ್ದು, ನಾನು ಚಿಂತೆ ಮಾಡೋ ಥರ ನೀನು ಮಾಡಬೇಡ ತಂದೆ ಅಂತ ನಾನು ಕೇಳ್ಕೊಂಡ್ರೆ ಬೆಳಕರಿಯೋಷ್ಟೊತ್ತಿಗೆ ಯಾವುದಾದ್ರೂ ಒಂದು ಮುಖಾಂತರ ರಾಯರು ನನಗೆ ಅನುಗ್ರಹ ಮಾಡಿದ್ದಾರೆ. ನಾನು ಅದು ನಂಬಿಕೆಯಿಂದ ನಾನು ನಿಮ್ಗೆ ಹೇಳೋವಂಥದ್ದು. ಸುಮಾರು ಜನ ಇದು ಮಾಡ್ತಾರೆ. ಕೆಲವರು ದೇವ್ರನ್ನ ನಂಬಲಾರ್ದೇ ಇರೋವಂಥವ್ರು ಈ ಥರ ಏಕ್ದಮ್ ಹೋಗ್ಬಿಟ್ಟು ಜನದ ಹತ್ರ ಸಹಾಯ ಕೇಳ್ತಾರೆ. ಅದು ತಪ್ಪದು. ಜನನೇ ಸಹಾಯ ಮಾಡ್ಬೋದು, ಆದರೆ ದೇವ್ರುಗಳು ಬಂದು ಜನದ ಮುಖಾಂತರನೇ ನಮಗೆ ಒಳ್ಳೇದು ಮಾಡೋವಂಥದ್ದು. ಆದರೆ ಮೊದಲು ಮನೆ ದೇವ್ರ ಹತ್ರ ನೀವು ಬೇಡ್ಕೊಳ್ಳಿ. ಮನೆ ದೇವ್ರನ್ನ ಬೇಡ್ಕೊಂಡು ನಂತರನೇ ನೀವು ರಾಯರ ಹತ್ರ ಬೇಡಿಕೆ ಅನ್ನೋದಿಡಿ. ಮನೆ ದೇವರು ಅನುಗ್ರಹ ಮಾಡಬೇಕು, ನಂತರ ರಾಯರ ಅನುಗ್ರಹ ಮಾಡೋಕ್ಕಾಗೋದು. ಮನೆ ದೇವರು ಒಪ್ಪಿಗೆ ಕೊಡ್ದಿರ, ಮನೆ ದೇವ್ರ ಹತ್ರ ನಾವು ಕಷ್ಟನೆಲ್ಲ ಹೇಳ್ಕೊಳ್ದಿರ
ಮನೆ ದೇವ್ರಿಗೆ ಪೂಜೆ ಮಾಡಿದಿರ ನಾವು ಡೈರೆಕ್ಟಾಗಿ ಹೋಗಿ ರಾಯರ ಹತ್ರ ಪೂಜೆ ಮಾಡಿ ರಾಯರ ಹತ್ರ ನಾವು ಕೇಳ್ಕೊತು ಅಂತಂದರೆ ಮನೆ ದೇವರು ದಾರಿ ಬಿಡೋದಿಲ್ಲ. ಅದು ಮನೆ ದೇವ್ರುಗಳು ಅಡ್ಡ ಹಾಕ್ತಾರೆ, ಅಡ್ಡ ನಿಂತ್ಕೋತವೆ. ನೀನು ಹೇಗೆ ಸಹಾಯ ಮಾಡ್ತೀಯಾ? ಅವ್ರ ಮನೆ ದೇವರು ನಾನಾಗಿದ್ದೀನಿ. ಅವ್ರಿಗೇನೇ ಕಷ್ಟ ಬಂದರೂ ಮೊದಲು ಅವರು ನನಗೆ ದೀಪ ಹಚ್ಚಿ ಅವ್ರ ಕಷ್ಟ ನನ್ನ ಹತ್ರ ಹೇಳ್ಕೋಬೇಕು. ನಾನು ಅನುಗ್ರಹ ಮಾಡಿದ್ರು ಮಾತ್ರ ನೀನು ಅನುಗ್ರಹ ಮಾಡೋಕ್ಕಾಗೋದು ಅಂತ ರಾಯರ ಎದುರುಗಡೆ ನಮ್ಮ ಮನೆ ದೇವ್ರುಗಳು ತಡೆ ನಿಂತ್ಕೋತವೆ, ಅಡ್ಡ ನಿಂತ್ಕೋತವೆ. ಹಾಗಾಗಿ ಮೊದಲು ಗಣೇಶನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೆ ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವ್ರಿಗೆ ದೀಪ ಹಚ್ಚಿ ಮನೆ ದೇವ್ರನ್ನ ಪೂಜೆ ಮಾಡಿದ ನಂತರ ನೀವು ರಾಯರಿಗೆ ತುಪ್ಪ ದೀಪ ಹಚ್ಚಿ ರಾಯರ ಹತ್ರ ಸಹಾಯ ಕೇಳಿ. ಏನು ಒಳ್ಳೆಯದಾಗೋದಿಲ್ಲ, ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ. ನೋಡಿ, ನನ್ನ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ, ಜನ ನಂಬಿದ್ರೆ ನಾವು ಮೋಸ ಹೋಗ್ತೀವಿ, ನಾವು ಹಾಳಾಗ್ತೀವಿ. ಆದರೆ ದೇವ್ರು ನಂಬಿದ್ರೆ ಯಾವತ್ತೂ ನಾವು ಮೋಸವನ್ನು ಹೋಗೋದಿಲ್ಲ. ನಮ್ಮನ್ನು ಕೆಳಗಡೆ ಬೀಳೋದಕ್ಕೂ ದೇವ್ರುಗಳು ಬಿಡೋದಿಲ್ಲ. ಹಂಗಾಗಿ ನಾನು ನಿಮಗೆ ಹೇಳೋವಂಥದ್ದು, ಸುಮಾರು ಜನ ಕಷ್ಟ ಕಷ್ಟ ಅಂತಲೇ ಹೇಳ್ತಿರ್ತಾರೆ. ನೀವು ಯಾವಾಗಲೂ ಕಷ್ಟನ ನೀವು ಹೇಳೋಕ್ಕೆ ಹೋಗಬೇಡಿ. ದೇವ್ರ ಮುಂದೆ ಕೂತ್ಕೊಂಡು ನಿಮ್ಮ ಕಷ್ಟಲ್ಲಿ ಹೇಳ್ಕೊಳ್ಳಿ, ದೇವ್ರ ಅನುಗ್ರಹ ಮಾಡೇ ಮಾಡ್ತಾರೆ. ನಾನು ಯಾವತ್ತೂ ಸಹ ನನ್ನ ಕಷ್ಟನ ಜನದ ಮುಂದೆ ನಾನು ಯಾವತ್ತೂ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ಮನೆ ದೇವರು ನಾನು ರಾಯರ ಮುಂದೆ ಕೂತ್ಕೊಂಡು ನನ್ನ ಕಷ್ಟ ಎಲ್ಲ ಹೇಳ್ಕೊತೀನಿ. ನನ್ನ ಮನಸ್ಸು ಪೂರ್ವಕವಾಗಿ ನಾನು ಹತ್ತು ಬಿಡ್ತೀನಿ. ನನಗೆಷ್ಟು ಅಳಬೇಕು ಅನಿಸುತ್ತೋ ದೇವ್ರ ಮುಂದೆ ಕೂತ್ಕೊಂಡು ಹತ್ಬಿಟ್ಟು, ದೇವ್ರೆ ನೀವಿದ್ದೀರ ನನ್ನ ಜೊತೆಯಲ್ಲಿ, ನನಗೆ ಯಾರು ಕಷ್ಟ ಕೊಡ್ತಿದ್ದಾರೋ ಅವರು ನೀವೇ ನೋಡ್ಕೊಳ್ಳಿ ಭಗವಂತ ಅಂತ ನನ್ನ ಮನಸ್ಪೂರ್ವಕವಾಗಿ ನಾನು ರಾಯರ ಹತ್ರ ನನ್ನ ಮನೆ ದೇವ್ರ ಹತ್ರ ನಾನು ಬೇಡ್ಕೊಳ್ಳೋವಂಥದ್ದು. ಏಕೆ ಅಂತಂದರೆ ದೇವರು ನನ್ನ ಜೊತೆಯಲ್ಲಿದ್ದಾರೆ. ನಾನು ಕೇಳೋದಕ್ಕಿಂತ ಹೆಚ್ಚಾಗಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಭಗವಂತ ನನ್ನ ಜೊತೆಲಿ ಇರಬೇಕಾದ್ರೆ ನಾನೇನಕ್ಕೆ ಜನಕ್ಕೆ ಎದುರಲ್ಲಿ, ನಾನು ಯಾವತ್ತೂ ಸಹ ಜನಗಳ ಮಾತಿಗೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ. ಜನ ಮೆಚ್ಚೋ ಥರ ನಾನು ಜೀವನ ಮಾಡೋಕ್ಕೂ ಹೋಗೋದಿಲ್ಲ. ಭಗವಂತ ಭೂಮಿ ತಾಯಿ ಮೆಚ್ಚೋ ಥರ ನಾನು ಬಾಳೋ ಅಂಥದ್ದು. ಏಕೆ ಅಂತಂದರೆ ನನ್ನಿಂದ ಯಾರಿಗೂ ನೋವಾಗೋದಿಲ್ಲ. ಬೇರೆಯವರು ನನಗೆ ನೋವು ಕೊಟ್ಟಾಗ ದೇವ್ರುಗಳು ಬಿಡೋದಿಲ್ಲ. ನನಗೆ ಯಾರು ಕಷ್ಟ ಕೊಡ್ತಾರೋ ಅವ್ರಿಗೆ ಕಷ್ಟ ಕೊಟ್ಟು ಅವ್ರ ಕಣ್ಣೀರಲ್ಲೇ ಕೈ ತೊಳೆಯೋ ಥರ ಮಾಡೇ ಮಾಡಿದ್ದಾನೆ ಭಗವಂತ. ಇದನ್ನು ಸಹ ನನ್ನ ಕಣ್ಣಲ್ಲಿ ನಾನೇ ನೋಡೋ ಥರ ದೇವ್ರುಗಳು ನನಗೆ ಅನುಗ್ರಹ ಮಾಡಿದ್ದಾರೆ. ಮತ್ತು ದೇವ್ರುಗಳ್ನ ನಂಬಿದ್ರೆ ನಮ್ಗೆ ಕೆಟ್ಟದಾಗೋದಿಲ್ಲ. ಜನ ನಂಬಿದ್ರೆ ಖಂಡಿತ ನಮಗೆ ಕೆಟ್ಟದಾಗೇ ಆಗುತ್ತೆ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಇವತ್ತು ಸಹ ಭಾನುವಾರ ಕೆಲ್ಸಕ್ಕೆ ಹೋಗಿದ್ದೆ, ಬಂದಿದ್ದೆ 8 ಗಂಟೆ. ಹಾಗಾಗಿ ಲೇಟಾಗಿ ವಿಡಿಯೋ ಹಾಕ್ತಾಯಿದ್ದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.